ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಕ್ವಶನ್ಸ್ ಕೇಳ್ತಿರೋದೇನಂದ್ರೆ, ಇನ್ನ ಕೌನ್ಸಿಲಿಂಗ್ ನಡೀತಿದೆ, ಅವೆಲ್ಲ ಕಾಲೇಜ್ ಸ್ಟಾರ್ಟ್ ಆಗುತ್ತಾ, ಕ್ಲಾಸಸ್ ಸ್ಟಾರ್ಟ್ ಆಗುತ್ತಾ ಅಂತ ಒಂದು ಕ್ವಶನ್ಸ್ ಸ್ಟೂಡೆಂಟ್ಸ್ ಕಮೆಂಟ್ ಮೇಲೆ ಕಮೆಂಟ್ಸ್ ಆಗ್ತಿದ್ರು. ಹಾಗೆ DM ಕೂಡ ಮಾಡ್ತಿದ್ರು, ಸ್ವಲ್ಪ ಪೇರೆಂಟ್ಸ್ ಕೂಡ ಕಾಲ್ ಕೂಡ ಮಾಡ್ತಿದ್ರು. ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ, ಕಾಲೇಜಸ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟ್ ಆದ್ರೆ ಇಲ್ಲ ಸ್ಟಾರ್ಟ್ ಆಗಿದೆಯಾ, ಈ ತರ ಎಲ್ಲ ಕ್ವಶನ್ಸ್ ಸಾಕಷ್ಟು ಪೇರೆಂಟ್ಸ್ ಸ್ಟೂಡೆಂಟ್ಸ್ ಖಂಡಿತ ಕೇಳ್ತಿದ್ರು. ಅದಕ್ಕೆಲ್ಲ ನಾನು ಆನ್ಸರ್ ಮಾಡ್ತೀನಿ ಇದೇ ಒಂದು ವಿಡಿಯೋದಲ್ಲಿ. ಇನ್ನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರ, ಇನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ಖಂಡಿತ ಚಾನಲ್ ಒಂದು ಸಬ್ಸ್ಕ್ರೈಬ್ ಆದ್ರೆ ಮಾಡ್ಕೊಂಬಿಡಿ. ನೆಕ್ಸ್ಟ್ ಕಮ್ಮಿಂಗ್ ನಿಮಗೆ ಅಪ್ಕಮಿಂಗ್ ಡೇಸ್ ಅಲ್ಲಿ ನೆಕ್ಸ್ಟ್ ಇಲ್ಲಿಂದ ಕೌನ್ಸಿಲಿಂಗ್ ಅಂದ್ರೆ ಮುಗಿದಾದ್ಮೇಲೆ ಇಲ್ಲಿಂದ ಹಿಡಿದು ನಿಮ್ಗೆ ಗ್ರಾಜುಯೇಟ್ ವರೆಗೂ ನಾವು ನಿಮ್ಮ ಜೊತೆ ಸಪೋರ್ಟ್ ಮಾಡ್ತಾ ಇರ್ತೀವಿ. ಇವನ್ ನಾನು ಇದೇ ಒಂದು ಚಾನಲ್ ನಿಮ್ಗೆ ಏನೇನಿದೆ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪಲ್ಲಿ ಜಾಯ್ನ್ ಆಗಿಲ್ಲ ಅಂದ್ರೆ ಅಲ್ಲಿ ಕೂಡ ಜಾಯ್ನ್ ಆಗಿ ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ ಕೌನ್ಸಿಲಿಂಗ್ ರಿಲೇಟೆಡ್. ಏನು ನಿಮಗೆ ಇಲ್ಲಿವರೆಗೂ ಏನು ವಿಡಿಯೋಸ್ ಮಾಡಿ ತಿಳಿಸಿರಿ, ಒಂದೊಂದ್ಸರಿ ವಿಡಿಯೋ ಮಾಡಿ ತಿಳಿಸಿಲ್ಲ ಅಂದ್ರೆ ನಾವು ವಾಟ್ಸ್ಆಪ್ ಗ್ರೂಪಲ್ಲಿ ನಿಮಗೆ ಎಲ್ಲ ಅಪ್ಡೇಟ್ಸ್ ಆಗ್ತಿರ್ತೀವಿ, ಅಲ್ಲೂ ಕೂಡ ಜಾಯ್ನ್ ಆಗಿ ತಿಳಿಸ್ಕೋಬಹುದು ನೀವು ಅಪ್ಡೇಟ್ಸ್. ಓಕೆನಾ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಈಗ ಸ್ವಲ್ಪ ಸ್ಟೂಡೆಂಟ್ಸ್ ಆಲ್ರೆಡಿ ಏನು ಕೇಳ್ತಿದ್ದಾನೆ ಕ್ವಶನ್ಸ್, ಕಾಲೇಜಸ್ ಸ್ಟಾರ್ಟ್ ಆಗುತ್ತಾ, ಕ್ಲಾಸಸ್ ಸ್ಟಾರ್ಟ್ ಆಗುತ್ತಾ ಅಂತಂದು ಮೊದಲನೇದಾಗಿ ಹೇಳ್ತೀನಿ. ಅದರಲ್ಲಿ ಜಾಸ್ತಿ ಜನ ಸ್ಟೂಡೆಂಟ್ಸ್ ಕೇಳಿದ್ದು ಇಂಜಿನಿಯರ್ ಸ್ಟೂಡೆಂಟ್ಸ್, ಅವ್ರಿಗೆ ಫಸ್ಟ್ ಆನ್ಸರ್ ಮಾಡ್ತೀನಿ. ನೋಡಿ, ಇನ್ನು ನಿಮಗೆ ಯಾವುದೇ ಕಾರಣಕ್ಕೂ ಇನ್ನು ಕಾಲೇಜ್ ಸ್ಟಾರ್ಟ್ ಆಗಿಲ್ಲ. ಕಾಲೇಜ್ ಸ್ಟಾರ್ಟ್ ಆಗೋದು ಯಾವ ತರ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ನಿಮಗೆ ಇಲ್ಲಿ ಅಟೋನಮಸ್ ಮತ್ತೆ ಅಂಡ್ VTU ಅಂತ ಎರಡು ನಿಮಗೆ ಯೂನಿವರ್ಸಿಟಿ ಬರ್ತವೆ. ಅಟೋನಮಸ್ ಅಂದ್ರೆ ಅವ್ರದೇ ಆದ ಒಂದು ಯೂನಿವರ್ಸಿಟಿ ಇರುತ್ತೆ, ಅವರು ಕಾಲೇಜಸ್ ಯಾವಾಗ ಸ್ಟಾರ್ಟ್ ಮಾಡಬಹುದಾ ಅಂತ ಒಂದು ಕ್ವಶನ್ಸ್ ನಿಮಗೆ ಇರಬಹುದು, ಅದಕ್ಕೆ ಆನ್ಸರ್ ಮಾಡ್ತೀನಿ. ನೆಕ್ಸ್ಟ್ VTU ಅಂತ ಇರುತ್ತೆ. VTU ಅಂದ್ರೆ ಸೇಮ್ ನಿಮ್ಗೆ ಹೆಂಗೆ PU ಬೋರ್ಡ್ ಇತ್ತು ನೋಡಿ, ಅದೇ ತರ VTU ಅಂತ ಇರುತ್ತೆ. ಎಲ್ಲಾ ಕಾಲೇಜಸ್ ಅದನ್ನ ಕಂಟ್ರೋಲ್ ಮಾಡುತ್ತೆ. ಎಕ್ಸಾಮ್ಸ್ ಕೂಡ VTU ಅಂತ ಯೂನಿವರ್ಸಿಟಿನ ಎಕ್ಸಾಮ್ ನಡೆಸುತ್ತೆ. ಕ್ವಶನ್ ಪೇಪರ್ ಕೂಡ ಅವರೇ ಕರೆಕ್ಷನ್ ಮಾಡ್ತಾರೆ, ರಿಸಲ್ಟ್ ಕೂಡ ಅವರೇ ಅನೌನ್ಸ್ಮೆಂಟ್ ಮಾಡ್ತಾರೆ. ಕಾಲೇಜ್ ಸ್ಟಾರ್ಟ್ ಆಗೋದು ಕ್ಲೋಸ್ ಆಗೋದು ಎಲ್ಲದು ಅವ್ರ ಕೈಯಲ್ಲಿ ಇರುತ್ತೆ. ಎಕ್ಸಾಮ್ದು ಟೈಮ್ ಟೇಬಲ್ ಕೂಡ VTUನೇ ಕೊಡ್ತಾರೆ ಎಷ್ಟೋ ಕಾಲೇಜಸ್ಗೆ. ಓಕೆನಾ, ಇಷ್ಟು ನಿಮಗೆ ಕ್ಲಿಯರ್ ಐಡಿಯಾ ಸಿಗ್ತಾ? ಓಕೆ, ಈಗ ಬನ್ನಿ ನೋಡಿ, ಈಗ ಅಟಾನಮಸ್ ಆಗಿರಲಿ VTU ಆಗಿರಲಿ ಇಂಜಿನಿಯರಿಂಗ್ ಕಾಲೇಜಸ್ಗೆ ಮೇನ್ ಕಂಟ್ರೋಲ್ ಮಾಡೋಕೆ AICTC ಅಂತ ಇರುತ್ತೆ, AICTE. ಓಕೆನಾ, ಇದು ಬಂದ್ಬಿಟ್ಟು AICTE ಇನ್ನು ನಿಮಗೆ ಕಾಲೇಜ್ ಸ್ಟಾರ್ಟ್ ಡೇಟ್ ಆಗೋದು ಏನಂತ ಇನ್ನೂ ಶೆಡ್ಯೂಲೇ ಬಿಟ್ಟಿಲ್ಲ. ಅಂದ್ರೆ ಅವ್ರು ಕೊಡ್ತಾರೆ ಕಾಲೇಜಸ್ ಯಾವಾಗ ಸ್ಟಾರ್ಟ್ ಆಗಬೇಕು ಅಂತಂದು. ಅವರೇ ನಿಮ್ಮ ಒಂದಿಷ್ಟು ಕಾಲೇಜಲ್ಲಿ ಎಷ್ಟು ಸೀಟ್ ಕೊಡಬೇಕು, ಎಷ್ಟು ಸೀಟು ಎಷ್ಟು ತಗೋಬೇಕು ಇಂಟೇಕ್, ಅವ್ರಿಗೆಲ್ಲ ನಿಮಗೆ ಇನ್ಫಾರ್ಮೇಶನ್ ಪ್ರತಿಯೊಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೊಡಬೇಕಾಗಿರುತ್ತೆ. ಓಕೆನಾ, ಈಗ ಅವ್ರು ಇನ್ನೂ ಕಾಲೇಜ್ ಡೇಟು ಕೊಟ್ಟಿಲ್ಲ, ಬಟ್ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಆದಷ್ಟು ಬೇಗನೆ ಗೊತ್ತು, ನಿಮ್ಗೆ ಗೊತ್ತಿರಂಗೆ. ಮೇ ಬಿ ನೋಡಿ, ಈಗ ಜುಲೈ ಮುಗಿದು ಆಗಸ್ಟಲ್ಲಿ ಈ ತರ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಓಕೆ, ಕಾಲೇಜ್ ಸ್ಟಾರ್ಟ್ ಆದ್ರೆ ಏನೇನೆಲ್ಲ ಆಗುತ್ತೆ, ಏನು ಫಸ್ಟ್ ಸ್ಟಾರ್ಟಿಂಗ್ ಕ್ಲಾಸ್ ಮಾಡ್ಬಿಡ್ತಾರೆ, ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ನೀವೇನಾದ್ರೂ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆದ್ರೆ ನೀವು ಯಾವಾಗ ಈಗ ಫಸ್ಟ್ ಒಂದು ಅಡ್ಮಿಷನ್ ಆಗ್ತಿರಲ್ವಾ, ನಿಮಗೆ ಯಾವುದೇ ಕಾರಣಕ್ಕೂ ಸ್ಟಾರ್ಟಿಂಗ್ ಕ್ಲಾಸ್ ಸ್ಟಾರ್ಟ್ ಆಗಲ್ಲ, ಬಟ್ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಏನ್ ಬ್ರದರ್, ನೀವು ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಕ್ಲಾಸ್ ಸ್ಟಾರ್ಟ್ ಆಗಲ್ಲ ಅಂತ ಹೇಳ್ತಿದ್ದೀರಾ ಅಂತ ಕ್ವಶನ್ಸ್ ಕೇಳ್ತಿದ್ದೀರಾ, ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಇದೇ ಒಂದು ವಿಡಿಯೋದಲ್ಲಿ. ಇವಾಗ ಫಸ್ಟ್ ರೌಂಡ್ ಅಲ್ಲಿ ಯಾರು ಚಾಯ್ಸ್ ಒಂದು ತಗೊಂಡೋಗಿ ಕಾಲೇಜ್ಗೆ ಅಡ್ಮಿಷನ್ ಆಗಿದ್ದೀರಾ, ನಿಮಗೆ ಈಗ ಕಾಲೇಜ್ ಸ್ಟಾರ್ಟ್ಗೆ ಒಂದು ಡೇಟ್ ಆದ್ರೆ ಹೇಳಿರ್ಬೋದು. ನೋಡಿ, ಇವಾಗಿಂದ ಹಿಂಗೆ ಕಾಲೇಜ್ ಸ್ಟಾರ್ಟ್ ಆಗ್ಬೋದು, ಇಲ್ಲ ಇವಾಗ ನಾವು ಕಾಲೇಜ್ ಸ್ಟಾರ್ಟ್ ಮಾಡ್ತೀವಿ ಬನ್ನಿ ಅಂತಂದು. ಇನ್ನು ಒಂದಿಷ್ಟು ಸ್ಟೂಡೆಂಟ್ಸ್ಗೆ ಇನ್ನೂ ಗೊತ್ತಿಲ್ಲ, ನಮ್ಗೆ ಅಪ್ಡೇಟ್ಸ್ ಬಂದರೆ ನಿಮಗೆ ತಿಳಿಸ್ತೀವಿ ಅಂತಂದು ಹೇಳಿರ್ತಾರೆ ಕಾಲೇಜಲ್ಲಿ. ಇನ್ನು ಸ್ವಲ್ಪ ಪೇರೆಂಟ್ಸ್ ಕಾಲೇಜ್ ಸ್ಟಾರ್ಟ್ ಬಗ್ಗೆ ಗೊತ್ತಿರಲ್ಲ, ವಾಟ್ಸಪ್ಪಲ್ಲಿ ಅಪ್ಡೇಟ್ ಮಾಡ್ತಾರೆ ಬಿಡಿ ಅಂತ ಒಂದು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿರ್ತಾರೆ, ಬಂದಿರ್ತೀರಾ. ಓಕೆ, ಇನ್ನು ಸೆಕೆಂಡ್ ರೌಂಡ್ಸ್ ಹೋಗುವಂಥ ಸ್ಟೂಡೆಂಟ್ಸ್ಗಳು ಕಾಲೇಜಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋ ಅವ್ರು ಕೂಡ ಒಂದು ಕುತೂಹಲದಲ್ಲಿ ಇರ್ತಾರೆ, ಅವ್ರು ಕೂಡ ಹೇಳ್ತೀನಿ. ನೋಡಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಸ್ಟಾರ್ಟಿಂಗು ಒಂದು ಇಂಡಕ್ಷನ್ ಪ್ರೋಗ್ರಾಮ್ ಅಂತ ನಡೀತದೆ, ಅಂದ್ರೆ ಓರಿಯಂಟೇಷನ್ ಪ್ರೋಗ್ರಾಮ್ ಅಂತಾನೆ ಕರಿಬೋದು ನೀವು. ಈ ಇಂಡಕ್ಷನ್ ಪ್ರೋಗ್ರಾಮ್ ಅಂದ್ರೆ 15 ದಿನ ನಡೀತದೆ ಒಂದು ಕಾಲೇಜಲ್ಲಿ. VTU ಕೂಡ ಅಷ್ಟೇ ಟೈಮ್ ಕೊಟ್ಟಿರ್ತದೆ. ಅಂದ್ರೆ ಏನಿದೆ ಇಂಡಕ್ಷನ್ ಪ್ರೋಗ್ರಾಮ್ ಅಂದ್ರೆ, ಕಾಲೇಜ್ ಸ್ಟಾರ್ಟ್ ಆಗಿರುತ್ತೆ, ನೀವು ಇನ್ನೂ ಜಸ್ಟ್ PU ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಇರ್ತೀರಾ. ಅಂದ್ರೆ ಲೈಕ್ ಯಾವ ತರ ಡಿಗ್ರಿ ಓದಬೇಕು, ನೆಕ್ಸ್ಟ್ ಫಸ್ಟ್ ಇಯರ್ ಏನ್ ಮಾಡಬೇಕು, ಸೆಕೆಂಡ್ ಇಯರ್ ಏನ್ ಮಾಡಬೇಕು, ಥರ್ಡ್ ಇಯರ್ ಏನ್ ಮಾಡಬೇಕು, ಫೋರ್ತ್ ಇಯರ್ ಏನ್ ಮಾಡಬೇಕು, ಇಂಜಿನಿಯರಿಂಗ್ ಅಂದ್ರೆ ಏನು, ಹೆಂಗೆ ಏನಂತಂದು 15 ದಿನಗಳ ಕಾಲ ಸ್ಟೂಡೆಂಟ್ಸ್ ನ ಫ್ರೆಂಡ್ಸ್ ಮಾಡಕ್ಕೆ, ಅಂದ್ರೆ ಫ್ರೆಂಡ್ಸೇ ಆಗ್ತಿರಲ್ಲ, ಅವ್ರಿಗೆ ಕಮ್ಯುನಿಕೇಶನ್ ಇರಲ್ಲ, ಸೈಲೆಂಟ್ ಆಗಿ ಕೂತಿರ್ತಾರೆ ಹುಡುಗರು. ಇದೇ ತರ ನೀವು ಪ್ರೊಫೆಷನಲ್ ಕೋರ್ಸಸ್ ಜಾಯ್ನ್ ಆದಾಗ ಇದು ನಿಮ್ಮಲ್ಲಿ ಇದು ಒಂದು ಏನಾದ್ರು ಇತ್ತು ಅಂದ್ರೆ ಹ್ಯಾಬಿಟ್ ನ ತೆಗೆದಾಕಕ್ಕೆ, ಲೈಕ್ ಅದನ್ನ ಓವರ್ಕಮ್ ಮಾಡಕ್ಕೆ ಸ್ಟೂಡೆಂಟ್ಸ್ನ 15 ದಿನಗಳ ಕಾಲ ನಿಮ್ಗೆ ಎಲ್ಲಾ ತರದ ಆಕ್ಟಿವಿಟೀಸ್ ಮಾಡಿಸಿ, ಇಂಜಿನಿಯರಿಂಗ್ ಅಲ್ಲಿ ಏನೇನು ಓದಬೇಕು ಎಲ್ಲಾನು ಇನ್ಫಾರ್ಮೇಶನ್ಸ್ ಕೊಟ್ಟು, ಒಟ್ಟಿನಲ್ಲಿ 15 ಡೇಸ್ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಇಂಜಿನಿಯರಿಂಗ್ ಅಲ್ಲಿ ಅಂದ್ರೆ ಏನ್ ಮಾಡಬೇಕು ಎಂತ ಅಂತಂದು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ಸ್ ಕೊಡ್ತಾರೆ. ಕ್ಲಾಸಸ್ ಸ್ಟಾರ್ಟ್ ಆಗಲ್ಲ, 15 ದಿನಗಳ ಕಂಟಿನ್ಯೂಸ್ ಆಗಿ ಇದೆ ಮಾಡ್ತಾರೆ. ಓಕೆನಾ, 15 ದಿನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ ನಿಮ್ಗೆ ಇನ್ನೂ ಒಂದು 2-3 ಡೇಸ್ ರಜಾ ಕೊಟ್ಟು AICTE ಒಂದು ಡೇಟ್ ಕೊಟ್ಟಿರುತ್ತೆ, ಅವಾಗ ನಿಮಗೆ ಕಾಲೇಜಸ್ ಸ್ಟಾರ್ಟ್ ಆದಾಗ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಕ್ಲಾಸಸ್ ಸ್ಟಾರ್ಟ್ ಆಗೋದು ಅದೇ ಡೇಟ್ ಎಲ್ಲ ಅಪ್ಡೇಟ್ಸ್ ಬರುತ್ತೆ, ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಅದ್ರ ಬಗ್ಗೆ ಡೋಂಟ್ ವರಿ. ಮತ್ತೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ನೀವು ಯಾವಾಗ ಜಾಯ್ನ್ ಆಗ್ತೀರಾ ಇಂಜಿನಿಯರಿಂಗ್ಗೆ, ಅಲ್ಲಿಂದ ಹಿಡಿದು 8th ಸೆಮ್ ಮುಗಿಯೋವರೆಗೂ ನಿಮ್ದು ಇಂಜಿನಿಯರಿಂಗ್ ದಲ್ಲಿರುವಂಥ ಎಲ್ಲಾ ಕೋರ್ಸಸ್ದು ಎಲ್ಲಾ ಸಬ್ಜೆಕ್ಟ್ದು ವಿಡಿಯೋಸ್ ಇದೇ ಒಂದು ಯೂಟ್ಯೂಬ್ ಚಾನಲ್ ಆಲ್ರೆಡಿ ಇದೆ, ಪ್ಲೇ ಲಿಸ್ಟ್ ಹೋಗಿ ನೋಡ್ಕೋಬಹುದು ನೀವು. ಎಲ್ಲಾ ಸಬ್ಜೆಕ್ಟ್ ಆಲ್ರೆಡಿ ನಾವು ವಿಡಿಯೋಸ್ ಮಾಡಿಟ್ಟಿದ್ದೀವಿ, ವಿತ್ ಸ್ಟ್ರಕ್ಚರ್ಡ್ ಅಂಡ್ ಕ್ಲೀನ್ ವೇದಲ್ಲಿ ಇದೆ. ಅಂದ್ರೆ ನಿಮಗೆ ಯಾವ ತರ ಬೇಕೋ ಆ ತರ ನಾವು ಆಲ್ರೆಡಿ, ನೀವು ಇಂಜಿನಿಯರಿಂಗ್ ಜಾಯ್ನ್ ಆದ್ಮೇಲೆ ನೀವು ಚಾನಲ್ನ ಹುಡುಕ್ತೀರಾ, ತುಂಬಾ ಹುಡುಕ್ತೀರಾ. ನೋಡಿ ಹೇಳ್ತೀನಿ, ನಾನು ಒಂದು ಹೇಳ್ತೀನಿ, ಆಲ್ ಓವರ್ ಕರ್ನಾಟಕ
ನೀವು PUC ಇಲ್ಲಾದ್ರೆ ಎಷ್ಟೋ ಚಾನಲ್ ಸಿಗ್ತವೆ. ಆಲ್ ಓವರ್ ಕರ್ನಾಟಕದಲ್ಲಿ ಒಂದೇ ಒಂದು ಚಾನಲು, ಅದು ಇದೇ ಒಂದು ಎದಿಯೋದ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಈ ಥರ ಸ್ಟ್ರಕ್ಚರ್ ವೇದಲ್ಲಿ ವಿಡಿಯೋಲಿ ಇರುವಂಥ ಸಬ್ಜೆಕ್ಟ್ಸು ಕ್ಲೀನಾಗಿ ಮಾಡಿರೋ ಒಂದು ಚಾನಲ್ ಅಂತಂದರೆ ಅದು ಎದಿಯೋದ ಬಿಟ್ಟರೆ ಅದಿಲ್ಲ. ಇದನ್ನ ನಾನು ಪ್ರೌಡಾಗಿ ಹೇಳ್ತೀನಿ. ಯಾಕಂದರೆ ನಾನು ಇಲ್ಲಿವರೆಗೂ ನೋಡಿದಾಗ ನಾವು ಇದನ್ನ ಆಲ್ಮೋಸ್ಟ್ 3 ಇಯರ್ಸ್ನಿಂದ ಮಾಡ್ತಾ ಬಂದಿರೋದು. ಯಾರೇ ಒಂದು ಸಬ್ಜೆಕ್ಟ್ ಮಾಡ್ತಾರೆ, ಒಂದು ಚಾನಲ್ ಅವರು ಬಿಟ್ಬಿಡ್ತಾರೆ. ನೆಕ್ಸ್ಟ್ ಯಾವುದೋ ಒಂದು ಸೆಕೆಂಡ್ ಸಬ್ಜೆಕ್ಟ್ ಮಾಡ್ತಾರೆ, ಬಿಡ್ತಾರೆ. ಬಟ್ ನಾವು ಕ್ಲೀನಾಗಿ ಫಸ್ಟ್ ಅಂತ ಹೇಳಿದ್ರು ಲಾಸ್ಟ್ವರೆಗೂ ಎಲ್ಲ ಸಬ್ಜೆಕ್ಟ್ಸ್ ವೀಡಿಯೋಸು ಕ್ಲೀನಾಗಿ ಮಾಡಿದ್ದೀವಿ. ಟೈಮ್ ಸ್ಟ್ಯಾಂಪ್ ಕೂಡ ಅಂದರೆ ಯಾವ ಟೈಮಲ್ಲಿ ಏನೇನು ಪ್ಲೇ ಆಗುತ್ತೆ ಟಾಪಿಕ್ ವೈಸು ಕ್ಲೀನಾಗಿದೆ. ನೀವು ಯಾವಾಗ ಇಂಜಿನಿಯರಿಂಗ್ ಜಾಯ್ನ್ ಆಗ್ತೀರಾ ಅವಾಗ ಹುಡುಕ್ತೀರಾ. ಡೋಂಟ್ ವರಿ, ಇದು ಇಂಜಿನಿಯರಿಂಗ್ ಕೂಡ ಚಾನಲ್ ಆಗಿರುತ್ತೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಕಂಪ್ಲೀಟ್ಲಿ ಹೆಲ್ಪ್ಫುಲ್ ಆಗ್ತಿರುತ್ತೆ ಈ ಒಂದು ಚಾನಲ್. ಓಕೆ, ನೀವು ಯಾವಾಗ ಕ್ಲಾಸಸ್ ಸ್ಟಾರ್ಟ್ ಆಗೋಗಂತ ಹುಡುಕ್ಬೋದಾಗಿರುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ ನಾನು, ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತೀನಿ. ಏನಕ್ಕೆ ಇದೇ ಒಂದು ರೀಸನ್ಗೆ. ನೆಕ್ಸ್ಟ್ ನಿಮಗೆ ಅಪ್ಡೇಟ್ಸ್ಗಳು ತಿರುಗುತ್ತೆ ಹೋಗುತ್ತೆ. ನೆಕ್ಸ್ಟ್ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ಸ್ ಮಾಡ್ತೀನಿ. ಮತ್ತು ನಿಮ್ಗೆ ಆಲ್ರೆಡಿ ಕ್ಲಾಸಸ್ ಬಗ್ಗೆ ಇದೆ, ನೋಟ್ಸ್ಗಳ ಬಗ್ಗೆ ಅಂದರೆ ನಿಮಗೆ ನೆಕ್ಸ್ಟ್ ಇಂಜಿನಿಯರಿಂಗ್ ಜಾಯ್ನ್ ಆದಮೇಲೆ ಅದ್ರ ಬಗ್ಗೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಹೇಳ್ತೀನಿ. ಲೈಕ್ ಏನು ಮಾಡಬೇಕು, ನೆಕ್ಸ್ಟು ಎಲ್ಲಿ ವಾಟ್ಸಪ್ ಯಾವ್ಯಾವ ನೋಟ್ಸ್ ಓದಬೇಕು ಏನಂತ. ಅದಕ್ಕಂತ ನೀವು ಇನ್ನೂ ಒಂದು ವಾಟ್ಸಪ್ ಚಾನಲ್ ಇದೆ, ಅಲ್ಲಿ ಹತ್ತಿರ ನಿಮಗೆ ನಿಮ್ಮ ಸೀನಿಯರ್ಸ್ ಅಂದರೆ ನಿಮ್ಮ ಸೀನಿಯರು, ಸೂಪರ್ ಸೀನಿಯರ್, ಅಲ್ಲೆಲ್ಲ ನಿಮಗೆ 32,000 ಸ್ಟೂಡೆಂಟ್ಸ್ ಇರ್ತಾರೆ. ಅಂದರೆ ನಿಮ್ಮ ಸೀನಿಯರ್ಸ್ 32,000 33,000 ಸ್ಟೂಡೆಂಟ್ಸ್ ಇದ್ದಾರೆ. ಅದ್ರ ಬಗ್ಗೆ ನೆಕ್ಸ್ಟ್ ನಿಮಗೆ ಕಮಿಂಗ್ ಡೇಸಲ್ಲಿ ಮಾತಾಡ್ತೀನಿ. ಓಕೆ, ಈಗ ಸೆಕೆಂಡ್ ರೌಂಡ್ ಸ್ಟೂಡೆಂಟ್ಸ್, ಥರ್ಡ್ ರೌಂಡ್ ಸ್ಟೂಡೆಂಟ್ಸ್ ಹೇಳ್ತಾರೆ ನಮ್ಗೆ ಇನ್ನೂ ಕೌನ್ಸಿಲಿಂಗಲ್ಲಿ ಇದೀವಿ, ಈಗ ಕ್ಲಾಸಸ್ ಸ್ಟಾರ್ಟ್ ಆದರೆ ನಮಗೆ ಕಷ್ಟ ಅಲ್ಲ ಅಂತ ಹೇಳ್ತೀರಾ. ಹೌದು, ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ಬಟ್ ಏನು ಕಷ್ಟ ಅನ್ಕೋಬಿಡಿ. ಯಾಕಂದರೆ ಇಂಜಿನಿಯರಿಂಗ್ನ ಯಾವುದೇ ಆಗಲಿ, ಯಾವುದೇ ಎಕ್ಸಾಮ್ ಇದ್ರು ಜಸ್ಟ್ ಬಿಫೋರ್ 2-3 ಡೇಸ್ ಎಲ್ಲ ಓದ್ಬಿಟ್ಟು ಪಾಸ್ ಆಗ್ತಾರಂತೆ. ನಿಮಗೇನು 10 ಡೇಸ್ ಆರ್ ಒಂದು 1 ವೀಕ್ ಆರ್ 2 ವೀಕ್ ಆಗ್ಬೋದು ಅಷ್ಟೇ ಮೋಸ್ಟ್ಲಿ. ಅಷ್ಟು ಹೋದ ತಕ್ಷಣ ನಿಮ್ಗೇನು ಒಂದೊಂದು ಮಾಡಿಲ್ಲ ಅಂದರೆ ಒಂದೊಂದು ಚಾಪ್ಟರ್ ಮುಗಿಸೋಕ್ಕಾಗಲ್ಲ. ಅದೇ ನೀವು ಒಳ್ಳೆ ತಿರ್ಗಿ ಅಡ್ಮಿಷನ್ ಆದಮೇಲೆ ಆದಷ್ಟು ಬೇಗನೆ ಕವರ್ ಮಾಡ್ಬೋದು. ಜಸ್ಟ್ 1-2-3 ಚಾಪ್ಟರ್ಗೋಸ್ಕರ ನಿಮ್ಮದು ಅರ್ಜೆಂಟಾಗಿ ಡಿಸಿಷನ್ ತೊಗೋಬೇಡಿ ಅಂತ ಹೇಳ್ತೀನಿ. ಫ್ಯೂಚರ್ಗೆ ಲಾಂಗ್ ಟರ್ಮ್ 4 ವರ್ಷ ಓದಬೇಕಾಗಿರುತ್ತೆ. ಅದಕ್ಕೆ ಆರಾಮಾಗಿ ಕೂಲಾಗಿ ಯಾರು ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀರಾ, ಪಾರ್ಟಿಸಿಪೇಟ್ ಮಾಡಿ. ಎಷ್ಟೇ ಲೆಂತ್ ಆದರೂ ಪರವಾಗಿಲ್ಲ, ಎಷ್ಟೇ ದಿನಗಳಾದರೂ ಪರವಾಗಿಲ್ಲ, ಆರಾಮಾಗಿ ನಿಮ್ಮ ಸೆಕೆಂಡ್ ರೌಂಡ್ ಆದಮೇಲೆ ಅಡ್ಮಿಷನ್ ಮಾಡ್ಕೊಳ್ಳಿ. ಇನ್ನು ಥರ್ಡ್ ರೌಂಡ್ಗೆ ಹೋಗ್ಬೇಕಾದ್ರೆ ಅಪ್ಗ್ರೇಡೇಷನ್ ಇರುತ್ತೆ. ಚಾಯ್ಸ್ 1 ತೊಗೊಂಡು ಅಪ್ಗ್ರೇಡೇಷನ್ ಹೋಗೋದಾದ್ರೆ ಇರುತ್ತೆ. ಎನಿವೇ ನೆಕ್ಸ್ಟ್ ಏನೇ ಅಪ್ಕಮಿಂಗ್ ಡೇಸಲ್ಲಿ ಏನೇ ವೀಡಿಯೋ ಅಂದರೆ ನಿಮ್ಗೆ ಅಪ್ಡೇಟ್ಸ್ ಇದ್ರೂ ನಾನು ವೀಡಿಯೋ ಮಾಡಿ ತಿಳಿಸ್ತೀನಿ. ಇಲ್ಲಾಂದರೆ ಒಂದು ವಾಟ್ಸಪ್ ಗ್ರೂಪಲ್ಲಿ ಹಾಕ್ತಿರ್ತೀನಿ. ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗಿ, ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಕೊಟ್ಟಿದ್ದೀನಿ, ಕಮೆಂಟ್ ಬಾಕ್ಸ್ ಕೊಟ್ಟಿದ್ದೀನಿ, ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ತಾ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ, ಇನ್ನೂ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆದರೆ ಮಾಡ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ನೀವು ಮಾಡುವಂಥ ಸಬ್ಸ್ಕ್ರೈಬು ನನಗೆ ಇನ್ನೂ ಸಾಕಷ್ಟು ವೀಡಿಯೋಸ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ. ಸಿಗೋಣ ಗೈಸ್ ನೆಕ್ಸ್ಟ್ ಮುಂದಿನ ನೋಡಿದ್ರೆ. ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಟಾಟಾ, ಬೈ ಬಾಯ್.